ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಬೆಳಗಿನ ಗಡಿಬಿಡಿಗೆ ಈಸಿಯಾಗಿ ಮಾಡುವಂಥ 4 ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಲೆಮನ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಭಾಳ ಈಸಿಯಾಗಿ ಈರುಳ್ಳಿ ಹಾಕ್ತಿರಾನೆ, ತೆಂಗಿನಕಾಯಿ ಹಾಕ್ತಿರಾನೆ ಮಾಡ್ತಿರೋವಂಥ ಚಿತ್ರಾನ್ನ ಇದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಸುಲಭ. ಈ ಚಿತ್ರಾನ್ನ ಮಾಡೋದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಒಂದು ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ 2 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಣ್ಣ ಸೌಟಲ್ಲಿ 2 ಸೌಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಸಿಡಿಸ್ಕೊಂಡೆ. ಆನಂತರ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತೀನಿ. ಕಡಲೆ ಬೀಜ ಹಾಕಿದ್ಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡೆ. ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಇದಕ್ಕೆ ಎಕ್ಸ್ಟ್ರಾ ಅಂತ ನಾನು ಒಂದು 10 ಗೋಡಂಬಿನ ಮುರಿದಿಟ್ಕೊಂಡಿದ್ದೀನಿ. ಆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಕಡಲೆ ಬೀಜ, ಗೋಡಂಬಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆನಂತರ ಇದಕ್ಕೆ ಎಲ್ಲ ಫ್ರೈ ಆದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ. ಹಾಗೆ ಒಂದು 3 ಒಣಮೆಣಸಿನ್ಕಾಯಿ, 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿಲಿರೋ ಖಾರ ಎಲ್ಲ ಎಣ್ಣೆಲಿ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ. 1 ನಿಮಿಷ ಫ್ರೈ ಆದರೆ ಸಾಕು. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಒಳ್ಳೆಯದು. ಈಗ ಇದಕ್ಕೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ. ಲಾಸ್ಟಲ್ಲಿ ಹಾಕಿದರೆ ಆಯಿತು. ಲಾಸ್ಟಲ್ಲಿ ಹಾಕೋದ್ರಿಂದ ಕರಿಬೇವಿಂದು ಪರಿಮಳ ಹಾಗೇ ಉಳ್ಕೊಳ್ಳುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನೂ ಅಷ್ಟೇ ಲಾಸ್ಟಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮ್ಗೆ ಹಾಕಿದ್ರೆ ಒಳ್ಳೆಯದು. ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು 1/4 ಚಮಚ ಉಪ್ಪು ಹಾಕ್ಕೊಳ್ತೀನಿ, ಉಪ್ಪಿನ ಪುಡಿನ. ನಾವು ಅನ್ನಕ್ಕೆ ಮೊದಲೇ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಕೊಂಡ್ರೆ ಒಳ್ಳೆಯದು. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಇಬ್ರಿಗಾಗುವಷ್ಟು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 2 ಬೌಲಷ್ಟು ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ರೆಡಿ ಇತ್ತು ಅಂದರೆ ಈ ಚಿತ್ರಾನ್ನ ಮಾಡೋದು ತುಂಬ ಏನು ಕಷ್ಟ ಇಲ್ಲ. ದಿಢೀರಂತ ನಾವು ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು. ರೈಸ್ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊಂಡಿದ್ದೀನಿ. ಹುಳಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಅರ್ಧ ನಿಂಬೆಹಣ್ಣ ಹಾಕ್ಕೋಬೋದು. ಉಪ್ಪು ಬೇಕಿದ್ರೆ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಕರೆಕ್ಟಾಗಿತ್ತು, ನಾನು ಉಪ್ಪು ಹಾಕಿಲ್ಲ, ಹಾಗೇ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಚಿತ್ರಾನ್ನ ರೆಡಿಯಾಗಿದೆ, ಕಲಿಸ್ಕೊಂಡ್ರೆ ಆಯಿತು. ನೀಟಾಗಿ ಮಿಕ್ಸ್ ಮಾಡಿದ್ರೆ ಇಮಿಡಿಯೇಟ್ ರೈಸ್ ಇತ್ತು ಅಂದರೆ ಬೆಳಗಿನ ಜಾವ ಲೇಟಾಗಿ ಏನಾದ್ರು ಎದ್ರೂ ಈ ರೆಸಿಪಿನ ನಾವು ಕ್ವಿಕ್ಕಾಗಿ ಮಾಡ್ಬೋದು ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾವು ಲಂಚ್ ಬಾಕ್ಸ್ಗೂ ಸಹ ಮಕ್ಕಳಿಗೆ ಇದನ್ನು ಮಾಡಿಬಿಟ್ಟು ನಾವು ಬೆಳಗ್ಗೆ ರೈಸ್ ಮಾಡಿ ನಾವು ಮಕ್ಕಳಿಗೆ ಕಳಿಸ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ. ನೋಡಿ, ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಲೆಮನ್ ಚಿತ್ರಾನ್ನ ಕ್ವಿಕ್ಕಾಗಿ ರೆಡಿ ಆಯಿತು. ಈಗ ಸೆಕೆಂಡ್ ರೆಸಿಪಿ ಬಂದು ಕಡಲೆಬೇಳೆ ಉಪ್ಮಾ ಮಾಡ್ತಾಯಿದ್ದೀನಿ. ತರಕಾರಿ ಹಾಕ್ತಿರೇ ಕಡಲೆಬೇಳೆ ಉಪ್ಮಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಈ ಟೀ ಕುಡಿಯೋವಂಥ ಕಪ್ ಇದೆಯಲ್ಲ, ಆ ಕಪ್ಪಲ್ಲಿ 1 ಕಪ್ಪಷ್ಟು ರವೆನ, ಮೀಡಿಯಮ್ ರವೆನ ಹುರಿದಿಟ್ಕೊಂಡಿದ್ದೀನಿ ನಾನು. ಒಂದು 5 ನಿಮಿಷ ಡ್ರೈ ರೋಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ರೆ ಆಯಿತು. ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಒಂದು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಸಾಸಿವೆನ ಹಾಕಿ, ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿಸ್ಕೊಂಡೆ. ಆ ನಂತರ ಇದಕ್ಕೆ 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತೀನಿ. ಈ ಉಪ್ಪಿಟ್ಟು ಕಡಲೆಬೇಳೆ ಜಾಸ್ತಿ ಇದ್ರೇ ತುಂಬ ಟೇಸ್ಟ್ ಇರುತ್ತೆ. 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಡಲೆ ಬೀಜ ಹಾಕೋ ಅಗತ್ಯ ಇಲ್ಲ, ಹಾಗೆ ಗೋಡಂಬಿ ಸಹ ಹಾಕೋ ಅಗತ್ಯ ಇಲ್ಲ. ಕಡಲೆಬೇಳೆನೇ ಒಂದು ರೀತಿಯಾದಂಥ ಫ್ಲೇವರ್ ಕೊಡುತ್ತೆ ಉಪ್ಪಿಟ್ಟಲ್ಲಿ. ನಿಜವಾಗ್ಲೂ ನೀವು ಒಂದ್ಸರಿ ಈ ರೀತಿ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ. ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಎಲ್ಲನೂ. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ. 1-2 ಈರುಳ್ಳಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಒಂದು 3-4 ಒಣಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ಬರೀ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಮಾಡ್ತೀವಿ ಉಪ್ಪಿಟ್ಟು ಅನ್ನೋದಾದರೆ, ಬರೀ ಒಣಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಇದಕ್ಕೆ ಯಾವುದೇ ತರಕಾರಿ ಹಾಕ್ತೀರಾ ಮಾಡ್ತಿರೋದು. ಬಹಳ ಟೇಸ್ಟಿಯಾಗಿರುತ್ತೆ. ಕೆಲವೊಮ್ಮೆ ಸಿಂಪಲ್ ಆಗಿದ್ರೂ ಅಡುಗೆಗಳು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಬಾಯಿ ಕೆಟ್ಟಾಗಂತೂ ರುಚಿಯಾಗಿರುತ್ತೆ ನಿಜವಾಗ್ಲೂ. ನೀವು ಒಮ್ಮೆ ಮಾಡಿ ಈ ರೀತಿ.
ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ 3 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ರವೆಗೆ 3 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ ನೀರು ಹಾಕಿದ್ರೆ ಹದವಾಗಿ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ 1/4 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಳ್ತೀನಿ. 3/4 ಸ್ಪೂನ್ ಪುಡಿ ಉಪ್ಪು ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತೀನಿ ಅಷ್ಟೇ. ಚಿಟಿಕೆ ಅರಿಶಿನ ಹಾಕ್ಕೊಂಡ್ರೆ ಸಾಕು. 1/4 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕಿ ನೀವು ಒಮ್ಮೆ ಉಪ್ಪಿಟ್ಟು ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ಮಾಡಿ, ಭಾಳ ಟೇಸ್ಟಿಯಾಗಿ ಬರುತ್ತೆ. ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತೀನಿ. ಚೆನ್ನಾಗಿ ಕುದೀತಾ ಇದೆ ಅನ್ನೋ ಟೈಮಲ್ಲಿ, ಈ ರೀತಿ ಕುದೀತಾ ಇರಬೇಕು. ಆ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ಟೇಸ್ಟ್ ನೋಡಬೇಕಾಗತ್ತೆ. ಉಪ್ಪು ಬೇಕಿದ್ರೆ ಈ ಟೈಮಲ್ಲಿ ಉಪ್ಪು ಹಾಕ್ಕೋಬೋದು. ಕರೆಕ್ಟಾಗಿತ್ತು, ನಾನು ಉಪ್ಪು ಹಾಕಿಲ್ಲ. ಈಗ ಹುರಿದಿಟ್ಕೊಂಡಿರೋ ಅಂಥ ರವೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮೇಲಿಂದ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಕಲಿಸ್ಕೊಂಡು ಹಾಕ್ಕೋಬೇಕಾಗತ್ತೆ. ಅಂದರೆ ಒಂದು ಕೈಯಲ್ಲಿ ಸೌಟಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು, ಒಂದು ಕೈಲಿ ಹಾಕ್ಕೊಳ್ಬೇಕು. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ರವೆ ಗಂಟಾಗೋದಿಲ್ಲ. ನೀರಿನ ಅಂಶ ಎಲ್ಲ ನೀಟಾಗಿ ಕಡಿಮೆ ಆಗ್ತಾಯಿದೆ, ರವೆ ಅರಳ್ತಾ ಇದೆ ಅನ್ನೋ ಟೈಮಲ್ಲಿ ಲಿಡ್ ಕ್ಲೋಸ್ ಮಾಡಿ ನಾವು 1-2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಉಪ್ಪಿಟ್ಟು ರೆಡಿ ಆಗುತ್ತೆ. ಈಗ ಸ್ಟವ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅರಳಿದೆ ಅಂದರೆ ನೋಡ್ತಿರ್ಬೋದು ನೀವು. ಕರೆಕ್ಟಾಗಿ ಬಂದಿದೆ ಉಪ್ಪಿಟ್ಟು, ಹದವಾಗಿದೆ, ಒಂದೇ ಹದವಾಗಿದೆ. ಈಗ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಉಪ್ಪಿಟ್ಟು, ಸಿಂಪಲ್ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ. ನೀವು ಬಿಸಿ ಬಿಸಿ ತಿನ್ನೋದಕ್ಕೆ ಉಪ್ಪಿಟ್ಟು ರೆಡಿಯಾಗಿದೆ. 3ನೇ ರೆಸಿಪಿ ಏನಪ್ಪ ಅಂದರೆ ಇನ್ಸ್ಟೆಂಟ್ ದೋಸೆ, ಅಂದರೆ ರವೆ ದೋಸೆನ ನಾನು ಮಾಡ್ತಾ ಇರೋದು. ಈ ದೋಸೆಗೆ ನಾವು ಯಾವುದೇ ಬೇಳೆ ಅಕ್ಕಿ ಆಗಲಿ ನೆನೆಸೋದು ಬೇಡ, ಹಾಗೆಯೇ ಅದನ್ನು ರುಬ್ಬಬೇಕು ಅನ್ನೋ ಅಗತ್ಯನೂ ಇಲ್ಲ. ದಿಢೀರಂತ ನಾವು ಬೇಗ ಒಂದು 5-10 ನಿಮಿಷದಲ್ಲಿ ಈ ದೋಸೆನ ರೆಡಿ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಆಗುತ್ತೆ ಮತ್ತು ಅಷ್ಟೇ ಬೇಗ ಮಾಡ್ಬೋದು ಮತ್ತು ಅಷ್ಟೇ ಹೆಲ್ದಿ ಕೂಡ ಅಂತಲೂ ಹೇಳ್ಬೋದು. ನಾನು ಈ ದೋಸೆ ಮಾಡೋದಕ್ಕೆ ಮೊದಲಿಗೆ 3/4 ಬಟ್ಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, 1 ಬಟ್ಲಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಖಾಲಿ ಬೌಲ್ ತೊಗೊಂಡು ಅದಕ್ಕೆ 3/4 ಬಟ್ಲಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಳ್ತೀನಿ. ಗಟ್ಟಿ ಅವಲಕ್ಕಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಒಂದು 3-4 ಸರಿ ನೀರು ಚೇಂಜ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಬರ್ತೀನಿ. ಅವಲಕ್ಕಿಲಿ ಧೂಳು ಕಸ ಇರುತ್ತೆ, ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಈಗ ಅವಲಕ್ಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಂದಿದ್ದೀನಿ. ಅದಕ್ಕೆ ಈಗ 1 ಕಪ್ಪಷ್ಟು ಮೀಡಿಯಮ್ ರವೆ, ಬಾಂಬೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ರವೆ, ಉಪ್ಪಿಟ್ಟು ಅಂತ ಏನು ರವೆಯಲ್ಲಿ ಮಾಡ್ತೀವೋ ಅದೇ ರವೆಯಲ್ಲಿ ಮಾಡಿದ್ರೆ ಆಯಿತು. ಈಗ ರವೆ ಮತ್ತು ಅವಲಕ್ಕಿನ ನೆನೆಯೋ ಅಷ್ಟು ನೀರು ಹಾಕಿ ಅದನ್ನು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ನೆನೆಸ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ನೆನೆದ್ರೆ ಸಾಕು. ಈ ಟೈಮಲ್ಲಿ ಚಟ್ನಿ ಅಥವಾ ಪಲ್ಯ ಏನು ಬೇಕೋ ಅದನ್ನು ಮಾಡ್ಕೋಬೋದು. ಇಮಿಡಿಯೇಟ್ ಮಾಡ್ಕೊಳ್ಳೋ ಅಂಥ ದೋಸೆ ಇದು. ಈಗ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೀನಿ. ಈಗ ಒಂದು 10 ನಿಮಿಷ ಆಗಿದೆ, ನೋಡ್ತಿರ್ಬೋದು ನೀರೆಲ್ಲ ಚೆನ್ನಾಗಿ ಹಿಂಗಿದೆ. ರವೆ ಮತ್ತು ಅವಲಕ್ಕಿ ಎಲ್ಲ ಚೆನ್ನಾಗಿ ಅರಳಿದೆ, ಒಂಚೂರು ಸಹ ನೀರಿಲ್ಲ. ಇದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಇದನ್ನೆಲ್ಲನೂ. ರವೆ ಮತ್ತು ಅವಲಕ್ಕಿನ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು, ಹುಳಿ ಇರೋವಂಥ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಮೊಸರು ಹಾಕಿದ್ರೆ ಈ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ. 1/4 ಬಟ್ಲಷ್ಟು ನೀರು ಹಾಕ್ಕೊಂಡೆ, ಒಂದು ಅರ್ಧ ಬಟ್ಲಷ್ಟು ಮೊಸರು, 1/4 ಬಟ್ಲಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರ್ಬೇಕಾಗತ್ತೆ. ಈ ರೀತಿ ರುಬ್ಕೊಂಬಂದಿದ್ದೀನಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಲಿ. ಇದನ್ನು ಒಂದು ಖಾಲಿ ಬೌಲ್ಗೆ ಹಾಕ್ಕೊಂಡ್ರೆ ಆಯಿತು. ಈಗ ಒಂದು 1/4 ಬಟ್ಲಷ್ಟು ಜಾರ್ ತೊಳೆದಿದ್ದು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀರು ಎಕ್ಸ್ಟ್ರಾ ಹಾಕೋ ಅಗತ್ಯ ಇಲ್ಲ. ಈ ಹಿಟ್ಟೇ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಲಿದೆ. ಇನ್ನು ನೀರು ಹಾಕ್ತು ಅಂದರೆ ಸ್ವಲ್ಪ ತೆಳು ಆಗಿಬಿಡುತ್ತೆ, ದೋಸೆ ಚೆನ್ನಾಗಿ ಬರೋದಿಲ್ಲ. ಈ ಕನ್ಸಿಸ್ಟೆನ್ಸಿಲಿದ್ದರೆ ದೋಸೆ ಹಿಟ್ಟು ತುಂಬ ಒಳ್ಳೆಯದು. 1 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡೆ, 1/4 ಸ್ಪೂನಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಸೋಡಾ ಹಾಕಿದ್ಮೇಲೆ ನೀಟಾಗಿ 1-2 ನಿಮಿಷ ಬೀಟ್ ಮಾಡ್ಕೊಳ್ತೀನಿ. ಈ ರೀತಿ ಬೀಟ್ ಮಾಡೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ.
ನೋಡ್ತಿರ್ಬೋದು ನಾವು ಅಕ್ಕಿ ಬೇಳೆ ರುಬ್ಬಿ ಮಾಡೋ ಅಂಥ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ. ಈಗ ಹೆಂಚು ಕಾಯಕ್ಕಿಟ್ಟಿದ್ದೀನಿ, ದೋಸೆ ಹಾಕೋದಷ್ಟೇ ಬಾಕಿ. ಈಗ ಒಂದು ಸ್ವಲ್ಪ ಹೆಂಚು ಮೇಲೆ ನೀರು ಚುಮ್ಕಿಸ್ಕೊಂಡು ಒಂದು ಸೌಟ್ ದೋಸೆ ಹಿಟ್ಟನ್ನ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ನಾನು ಇದನ್ನು ಸೆಟ್ ದೋಸೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆ ಸೆಟ್ ದೋಸೆ ಅದದಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಸ್ಪಾಂಜಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ತೀನಿ. ಒಂದು ಸೈಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದು. ಈಗ ಇನ್ನೊಂದು ಸೈಡ್ನು ತಿರುವಾಕೊಳ್ತಾ ಇದ್ದೀನಿ. ಈಗ 2 ಸೈಡು ಬೆಂದಿದೆ, ಬೇಗ ಬೆಂದುಬಿಡುತ್ತೆ. 2 ಸೈಡು ಬೆಂದಿದೆ, ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ. ಹಾಗೆಯೇ ಇನ್ನೊಂದು ಸೌಟನ್ನು ತೆಗೆದು ಇನ್ನೊಂದು ಸೌಟು ದೋಸೆನೂ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೌಟ್ ದೋಸೆ ಹಿಟ್ಟನ್ನು ತೆಗೆದುಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೊಂಡು 2 ಸೈಡು ಬೇಯಿಸಿದ್ರೆ ದೋಸೆ ರೆಡಿ ಆಯಿತು. ದಿಢೀರ್ ದೋಸೆ ಇಮಿಡಿಯೇಟಾಗಿ ನಾವು ಒಂದು 10-15 ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಲೇಟಾಗಿ ಎದ್ರೂ ಮಾಡ್ಕೋಬೋದು, ಬೆಳಗಿನ ಜಾವ ಕೆಲಸ ಇದ್ದರೂ ಈ ದೋಸೆನ ಬೇಗ ಮಾಡ್ಕೋಬೋದು. ರುಬ್ಬಬೇಕು ಅಂತ ಅಗತ್ಯ ಇಲ್ಲ, ನೆನೆಸ್ಬೇಕು ಅಂತ ಅಗತ್ಯ ಇಲ್ಲ. ನಾವು ಸ್ವಲ್ಪ ಅವಲಕ್ಕಿ ಮತ್ತು ರವೆನ ರುಬ್ಬಬೇಕಾಗತ್ತೆ ಅಷ್ಟೇ. ಈಗ 4ನೇ ರೆಸಿಪಿ ಬಂದು ಮೊಟ್ಟೆ ದೋಸೆ. ಈ ದೋಸೆ ಮಾಡೋದಕ್ಕೆ ನಮಗೆ ಮೊಟ್ಟೆ ಬೇಕು, ಹಾಗೆ ಉಳಿದಿರೋ ಅಂಥ ಇಡ್ಲಿ ಹಿಟ್ಟಾದರೂ ಸರಿ, ದೋಸೆ ಹಿಟ್ಟಾದರೂ ಸರಿ ಇತ್ತು ಅಂದರೆ ಇಮಿಡಿಯೇಟ್ ನಾವು ಈ ದೋಸೆನ ಮಾಡ್ಕೋಬೋದು. ಮೊಟ್ಟೆ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು 4 ಮೊಟ್ಟೆನ ಒಡೆದಿಟ್ಕೊಂಡಿದ್ದೀನಿ. ಹಾಗೆ ನೆನ್ನೆ ಮಾಡಿರೋ ಅಂಥ ದೋಸೆ ಹಿಟ್ಟು ಉಳಿದಿದೆ, ಅದನ್ನು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಅದಕ್ಕಂತ ಮಾಡ್ತಿರೋ ಅಂಥ ಮೊಟ್ಟೆ ದೋಸೆ ಇದು. ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿ ದೋಸೆ ಹಿಟ್ಟನ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಕನ್ಸಿಸ್ಟೆನ್ಸಿಲಿ ಇದೆ. ಈ ಕನ್ಸಿಸ್ಟೆನ್ಸಿಲಿದ್ದರೆ ದೋಸೆ ಚೆನ್ನಾಗಾಗತ್ತೆ. ಇದಕ್ಕೆ ಯಾವುದೇ ರೀತಿ ಪಲ್ಯ ಬೇಡ, ಯಾವುದೇ ರೀತಿ ಚಟ್ನಿ ಬೇಡ. ಚಟ್ನಿ ಮಾಡೋಕ್ಕೆ ಇಷ್ಟ ಇಲ್ಲ, ಪಲ್ಯ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಈ ದೋಸೆನ ಮಾಡ್ಕೋಬೋದು. ನಾನಿಲ್ಲಿ ಮೊಟ್ಟೆ ದೋಸೆ ಮಾಡೋದಕ್ಕೆ 1 ಈರುಳ್ಳಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ 1 ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಅಂದರೆ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಇಷ್ಟನ್ನು ಇವಾಗ ಮೊಟ್ಟೆ ಒಳಗಡೆ ಹಾಕ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕಾಗತ್ತೆ. ಸಣ್ಣಕ್ಕೆ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಜೀರಿಗೆ ಪುಡಿನ 2 ಒಟ್ಟಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು 1/4 ಚಮಚ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ದೋಸೆ ಹಿಟ್ಟನ್ನ ನಾನು ಉಪ್ಪು ಹಾಕಿ ಆಗಲೇ ಕಲಸಿಟ್ಕೊಂಡಿದ್ದೀನಿ. ಇದು ದೋಸೆ ಹಿಟ್ಟನ್ನ ಏನು ರೆಡಿ ಮಾಡೋ ಅಗತ್ಯ ಇಲ್ಲ. ಇವಾಗ ಮೊಟ್ಟೆನ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೊತೆ. ನೀಟಾಗಿ ನಾವು ಆಮ್ಲೆಟ್ಗೆ ಯಾವ ರೀತಿ ಬೀಟ್ ಮಾಡ್ತೀವೋ ಆ ರೀತಿ 1-2 ನಿಮಿಷ ಬೀಟ್ ಮಾಡಿದ್ರೆ ಆಯಿತು. ನಮಗೆ ಚಟ್ನಿ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಪಲ್ಯ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಹೆಲ್ದಿಯಾಗಿ ಈ ದೋಸೆನ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ದೋಸೆ ಹಿಟ್ಟು ರೆಡಿಯಾಗಿದೆ, ಹೆಂಚು ಚೆನ್ನಾಗಿ ಕಾಯ್ದಿದೆ. ಈಗ ದೋಸೆ ಹಾಕೋದಷ್ಟೇ ಬಾಕಿ. 1 ಸೌಟಷ್ಟು ದೋಸೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಅದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಿಮಗೆ ತುಂಬ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಹಾಕ್ಕೋಬೋದು, ಸೆಟ್ ದೋಸೆ ಅದಕ್ಕೆ ಬೇಕಂದರೆ ಸೆಟ್ ದೋಸೆ ಅದಕ್ಕೆ ಹಾಕ್ಕೋಬೋದು. ನಾನು ಮೀಡಿಯಮಾಗಿ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟನ್ನ ಸ್ಪ್ರೆಡ್ ಮಾಡಿಕೊಂಡು 1-2 ಸೌಟಷ್ಟು ಮೊಟ್ಟೆನ ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಈಕ್ವಲಾಗಿ ನಾವು ಸ್ಪ್ರೆಡ್ ಮಾಡಬೇಕಾಗತ್ತೆ. 1-2 ಸೌಟ್ ಹಾಕ್ಕೊಂಡ್ರೆ ಸಾಕು. ಇನ್ನೊಂದು ಸ್ವಲ್ಪ ತಿಕ್ಕಾಗಬೇಕು, ನಮಗೆ ಮೊಟ್ಟೆ ಇಷ್ಟಪಡ್ತೀವಿ ಅನ್ನೋರು ಇನ್ನೊಂದು 2 ಸೌಟ್ನೇ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಸ್ಪಾಂಜಿಯಾಗಿ ಬರುತ್ತೆ ಈ ದೋಸೆ ಅಂತೂ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸೈಡು ಬೇಯಿಸ್ಕೋಬೇಕು. 1-2 ನಿಮಿಷ ಬೆಂದುಬಿಡುತ್ತೆ ಒಂದು ಸೈಡು. ಇನ್ನೊಂದು ಸೈಡ್ ಸ್ವಲ್ಪ ಲೇಟಾಗಿ ಬೇಯುತ್ತೆ, ನಾವು ಮೊಟ್ಟೆ ಹಾಕಿರೋದ್ರಿಂದ ಇನ್ನೊಂದು ಸೈಡ್ ಸ್ವಲ್ಪ ಟೈಮ್ ತೊಗೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ. ಈಗ ಒಂದು ಸೈಡ್ ಬೆಂದಿದೆ, ಈಗ ಇನ್ನೊಂದು ಸೈಡು ತಿರುವಾಕೊಳ್ತಾ ಇದ್ದೀನಿ. ಈಗ 1 ನಿಮಿಷ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಈಗ 2 ಸೈಡು ಬೆಂದಿದೆ, ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು, ದೋಸೆ ರೆಡಿ ಆಯಿತು. ಮೊಟ್ಟೆ ಈಗ ತೆಗೆದು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ದೋಸೆನೂ ರೆಡಿ ಮಾಡಿದರೆ ಆಯಿತು. 2 ಸೈಡೂ ದೋಸೆ ಹಿಟ್ಟು ಹಾಕ್ಕೊಂಡು ಇದೇ ರೀತಿ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. 1-2 ಸೌಟಷ್ಟು ಬೀಟ್ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆ ಹಾಕ್ಕೋಬೇಕು. ಹಾಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಈಕ್ವಲಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಬಹಳ ಹೆಲ್ದಿಯಾಗಿ, ಎಷ್ಟು ಕ್ವಿಕ್ಕಾಗಿ, ಎಷ್ಟು ಬೇಗ ನಾವು ಲೇಟಾಗಿ ಎದ್ದರೂ ಸಹ ಮತ್ತು ಕೆಲಸದಲ್ಲಿ ಬ್ಯುಸಿ ಇದ್ದರೂ ಸಹ
ಕ್ವಿಕ್ಕಾಗಿ ಮಾಡೋವಂಥ ರೆಸಿಪೀಸ್ನ ನಾನು ಇವತ್ತೊಂದು ದಿನ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ನಿಜವಾಗ್ಲೂ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ತಪ್ಪದೆ ಎಲ್ಲರೂ ಪ್ರತಿಯೊಬ್ಬರು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.